ನಮಸ್ಕಾರ ಎಲ್ಲರಿಗೂ. ನನ್ನ ಸಹೃದಯಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುವರ್ಣ. ಇಂದು ನಾವು ತಿಳಿಯೋಣ ಶ್ಯಾಮಕುಂಡ, ರಾಧಾಕುಂಡ ಮತ್ತು ಕುಸುಮ ಸರೋವರದ ಬಗ್ಗೆ. ಈ ಕುಂಡಗಳನ್ನು ಯಾರು ಮತ್ತು ಏಕೆ ನಿರ್ಮಾಣ ಮಾಡಿದರೆಂದು ತಿಳಿಯೋಣ. ಮೊದಲಿಗೆ ತಿಳಿಯೋಣ ಶ್ಯಾಮಕುಂಡದ ಬಗ್ಗೆ. ಅರಿಷ್ಟಾಸುರನು ಒಂದು ಹೋರಿ ಅಥವಾ ಬುಲ್ ರೂಪ ತಾಳಿ ಬಂದಿದ್ದ. ಅವನನ್ನು ಶ್ರೀಕೃಷ್ಣ ಸಂಹರಿಸಿದ ಕತೆ ನಾವು ಈಗಾಗಲೇ ತಿಳಿದಿದ್ದೇವೆ. ಅದಾದ ನಂತರ ರಾಧಾಕೃಷ್ಣರು ಕಾಡಿನಲ್ಲಿ ಆಟವಾಡುತ್ತಿದ್ದಾಗ ರಾಧಾ ಕೃಷ್ಣನಿಗೆ ಕೇಳುತ್ತಾಳೆ, ಕೃಷ್ಣ, ನೀನು ಹೋರಿಯನ್ನು ಸಾಯಿಸಿ ಅಪವಿತ್ರವಾಗಿದ್ದೀಯ. ನಿನ್ನ ಪಾಪವನ್ನು ತೊಳೆದುಕೊಳ್ಳಲು ನೀನು ಎಲ್ಲ ಪವಿತ್ರ ನದಿಗಳಲ್ಲಿ ಮುಳುಗಿ ಏಳಬೇಕು ಎಂದು ಹೇಳುತ್ತಾಳೆ. ಆಗ ಕೃಷ್ಣ ಎಲ್ಲ ನದಿಗಳಲ್ಲಿ ಮುಳುಗುವುದಾ ಎಂದು ಯೋಚನೆ ಮಾಡಿ ಮುಗುಳ್ನಗುತ್ತಾ ತನ್ನ ಕಾಲಿನ ಬೆರಳಿನಿಂದಲೇ ಒಂದು ಕುಂಡವನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ನದಿ ದೇವತೆಗಳಾದ ಗಂಗಾ, ಯಮುನಾ, ತುಂಗಾ, ಕಾವೇರಿಯನ್ನು ಆಹ್ವಾನ ಮಾಡುತ್ತಾರೆ. ಆಗ ಎಲ್ಲ ದೇವತೆಗಳು ಪ್ರತ್ಯಕ್ಷವಾಗಿ ಆ ಕುಂಡವನ್ನು ನೀರಿನಿಂದ ತುಂಬುತ್ತಾರೆ. ಆಗ ಶ್ರೀಕೃಷ್ಣನು ಆ ಕೊಳದಲ್ಲಿ ಮುಳುಗಿ ಹೇಳುತ್ತಾನೆ. ಆಗ ಕೃಷ್ಣ ರಾಧೆಗೆ ಹೇಳುತ್ತಾರೆ, ರಾಧಾ, ಈಗ ನಾನು ನನ್ನ ಪಾಪವನ್ನು ಕಳೆದುಕೊಂಡು ಶುದ್ಧನಾಗಿದ್ದೇನೆ. ಆದರೆ ನೀವು ಅರಿಷ್ಟಾಸುರನ ಪರ ವಹಿಸಿಕೊಂಡು ನೀವು ಕೂಡ ಅಪವಿತ್ರರಾಗಿದ್ದೀರಿ. ನೀವು ಕೂಡ ಬನ್ನಿ, ಈ ಕುಂಡದಲ್ಲಿ ಮುಳುಗಿ ಹೇಳಿ, ನಿಮ್ಮ ಪಾಪವು ಪರಿಹಾರವಾಗುತ್ತದೆ ಎಂದು ತಮಾಷೆ ಮಾಡುತ್ತಾರೆ. ಅದಕ್ಕೆ ರಾಧಾ, ಆ ನೀರು ನಿನ್ನ ಪಾಪ ತೊಳೆದು ಕಲುಷಿತವಾಗಿದೆ. ನಾನು ಆ ನೀರಿನಲ್ಲಿ ಮುಳುಗಿ ಏಳುವುದಿಲ್ಲ ಕೃಷ್ಣ. ನಾನು ನಮ್ಮದೇ ಆದ ಕೊಂಡವನ್ನು ತಯಾರು ಮಾಡಿಕೊಳ್ಳುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ರಾಧಾ ಮತ್ತು ತನ್ನ ಸಖಿಯರು ಕೊಂಡವನ್ನು ನಿರ್ಮಾಣ ಮಾಡಲು ತಮ್ಮ ಬಳೆಗಳನ್ನು ತೆಗೆದು ಮಣ್ಣನ್ನು ಕೆದರುತ್ತಾ ಕೊಂಡವನ್ನು ನಿರ್ಮಾಣ ಮಾಡುತ್ತಾರೆ. ಕೃಷ್ಣ ಮತ್ತು ಬಲರಾಮರು ಆ ಕೊಂಡದ ಹತ್ತಿರ ಬಂದು, ರಾಧಾ, ನಿನ್ನ ಕೊಂಡವೇನು ನಿರ್ಮಾಣವಾಗಿದೆ, ಆದರೆ ಇದರಲ್ಲಿ ನೀರೇ ಕಾಣುತ್ತಿಲ್ಲ ಎಂದು ಹೇಳಿದಾಗ ರಾಧಾ ಹೇಳುತ್ತಾಳೆ, ನಾನು ಮಾನಸ ಗಂಗೆಯ ನೀರನ್ನು ತಂದು ಹಾಕುತ್ತೇನೆ ಕೃಷ್ಣ ಎಂದು ಹೇಳುತ್ತಾಳೆ. ಅವರು ಮಾನಸ ಗಂಗೆಯ ನೀರನ್ನು ತಂದು ಹಾಕುತ್ತಾ ಇರುತ್ತಾರೆ. ಆಗ ಬಲರಾಮ ಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ಇವರು ನಿನ್ನ ಸಹಾಯವಿಲ್ಲದೆ ಕೊಂಡವನ್ನು ಪೂರ್ಣಗೊಳಿಸುವರೇ? ಆಗ ಕೃಷ್ಣನು ರಾಧಾಳ ಕಷ್ಟವನ್ನು ನೋಡಿ ಎಲ್ಲ ದೇವತೆಗಳಿಗೆ ಆ ಕೊಂಡದಲ್ಲಿಯೂ ಕೂಡ ನೀರನ್ನು ಹಾಕುವಂತೆ ಆದೇಶಿಸುತ್ತಾರೆ. ಕೃಷ್ಣನ ಮಾತಿನಂತೆ ಆ ದೇವತೆಗಳೆಲ್ಲರೂ ಆ ಕೊಂಡದ ಸಮೀಪ ಬಂದು ಆ ಕೊಂಡದಲ್ಲಿಯೂ ಸಹ ನೀರನ್ನು ತುಂಬಿಸುತ್ತಾರೆ. ಹೀಗೆ ರಾಧಾ ಮತ್ತು ಶ್ಯಾಮ ಕುಂಡಗಳು ನಿರ್ಮಾಣವಾದವು. ಕೃಷ್ಣ ನಿರ್ಮಾಣ ಮಾಡಿದ ಕುಂಡವನ್ನು ಶ್ಯಾಮಕುಂಡವೆಂದು ಮತ್ತು ರಾಧಾ ನಿರ್ಮಾಣ ಮಾಡಿದ ಕುಂಡವನ್ನು ರಾಧಾಕುಂಡವೆಂದು ಕರೆಯುತ್ತಾರೆ. ಈಗ ತಿಳಿಯೋಣ ಕುಸುಮ ಸರೋವರದ ಬಗ್ಗೆ. ಕುಸುಮ ಎಂದರೆ ಹೂಗಳು. ಹೂಗಳ ತೋಟವನ್ನು ಕುಸುಮದ ತೋಟ. ಅಲ್ಲಿ ಬೆಳೆದ ಹೂಗಳನ್ನು ರಾಧಾ ಮತ್ತು ಅವಳ ಸಖಿಯರು ಕೃಷ್ಣನ ಪೂಜೆಗಾಗಿ ಬಳಸುತ್ತಿದ್ದರು. ಕೃಷ್ಣನನ್ನು ಆ ಹೂಗಳಿಂದ ಅಲಂಕಾರ ಮಾಡುತ್ತಿದ್ದರು. ಒಂದು ದಿನ ಸಖಿಯರು ಹೂಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದಾಗ ಕೆಲವು ಹೂಗಳು ನೆಲದ ಮೇಲೆ ಬಿದ್ದಿದ್ದವು. ರಾಧಾಕೃಷ್ಣರು ಆಟವಾಡುತ್ತಾ ಆ ಹೂಗಳನ್ನು ನೋಡಿದರು. ಆಗ ಕೃಷ್ಣ ಹೇಳುತ್ತಾನೆ, ರಾಧಾ, ನಾನು ಈ ಹೂಗಳನ್ನು ತೆಗೆದುಕೊಂಡು ನಿನಗೆ ಅಲಂಕಾರ ಮಾಡುತ್ತೇನೆ ಎಂದು. ಅದರಂತೆ ಶ್ರೀಕೃಷ್ಣ ಕೆಳಗೆ ಬಿದ್ದ ಹೂಗಳನ್ನೆಲ್ಲ ಆರಿಸಿಕೊಂಡ. ಅದನ್ನು ನೀರಿನಲ್ಲಿ ತೊಳೆಯಲು ಯಮುನಾ ನದಿಗೆ ಹೋಗಬೇಕಲ್ಲ ಎಂದು ಯೋಚಿಸಿದ. ಯಮುನಾ ನದಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿತ್ತು. ತಮ್ಮ ಕೊಳಲಿನಿಂದ ಒಂದು ಸರೋವರವನ್ನು ನಿರ್ಮಿಸಿದರು.
ಕೃಷ್ಣ ಆರಿಸಿದ ಹೂಗಳನ್ನು ಆ ಸರೋವರದಲ್ಲಿ ತೊಳೆದರು ಮತ್ತು ರಾಧೆಯನ್ನು ಆ ಹೂಗಳಿಂದ ಅಲಂಕರಿಸಿದನು. ಕುಸುಮ ಎಂದರೆ ಹೂವು. ಆ ಹೂಗಳನ್ನು ಆ ಸರೋವರದಲ್ಲಿ ತೊಳೆದದ್ದಕ್ಕಾಗಿ ಆ ಸರೋವರಕ್ಕೆ ಕುಸುಮ ಸರೋವರ ಎಂದು ಹೆಸರು ಬಂದಿತು ಎಂದು ಹೇಳುತ್ತಾರೆ. ಕೃಷ್ಣ ಮತ್ತು ರಾಧಾ ತಮ್ಮ ಸಮಯವನ್ನು ಕುಸುಮ ಸರೋವರದ ಹತ್ತಿರ ಕಳೆಯುತ್ತಿದ್ದರು. ಇವತ್ತಿನ ಈ ಕತೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ರಾಧೆ ರಾಧೆ. ನಮಸ್ತೆ.